ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಮೇ 31ರಂದು ಬರುವಂತಹ ಜ್ಯೇಷ್ಠ ಹುಣ್ಣಿಮೆ ತುಲಾರಾಶಿಯವರ ಬದುಕಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೀಡಲಿದೆ. ಹಾಗಿದ್ರೆ ಜ್ಯೇಷ್ಠ ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಅನಂತರ ತುಲಾರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮೊದಲನೇದಾಗಿ ಮೇ 31ರಂದು ಬರುವಂತಹ ಜ್ಯೇಷ್ಠ ಪೂರ್ಣಿಮೆ ಭಾನುವಾರದ ದಿನ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದಂತಹ ದಿನವಾಗಿದೆ. ಈ ದಿನವನ್ನು ಲಕ್ಷ್ಮೀ ದೇವಿಗೆ ಆರಾಧನೆಗೆ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಹಲವೆಡೆ ಕಾರ ಹುಣ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ ಅಥವಾ ವಟ ಸಾವಿತ್ರಿ ವ್ರತ ಎಂದು ಕೂಡ ಆಚರಿಸಲಾಗುತ್ತದೆ. ಸ್ನೇಹಿತರೆ, ಇನ್ನು ಜ್ಯೇಷ್ಠ ಹುಣ್ಣಿಮೆಯ ಪ್ರಮುಖ ಮಹತ್ವಗಳನ್ನು ತಿಳಿಸೋದಾದರೆ ಆರ್ಥಿಕ ಸಮೃದ್ಧಿ ಅಂತಲೇ ಹೇಳಬಹುದು. ಈ ಹುಣ್ಣಿಮೆಯ ಶುಭ ಪರಿಣಾಮದಿಂದ ಲಕ್ಷ್ಮೀ ಮಾತೆಯ ಕೃಪೆ ಲಭ್ಯವಾಗುತ್ತದೆ. ಸ್ನೇಹಿತರೆ, ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವುದಲ್ಲದೆ ಆರ್ಥಿಕ ಪ್ರಗತಿ ಹಾಗೂ ಸಂಪತ್ತು ಹೆಚ್ಚಾಗುವಂತಹ ನಂಬಿಕೆ ಇದೆ. ಇನ್ನು ದೇವತಾ ಆರಾಧನೆ ಅಂದರೆ ಈ ದಿನದಂದು ಶಿವ, ವಿಷ್ಣು ಮತ್ತು ಚಂದ್ರ ದೇವರನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಪಾಪಗಳು ಪರಿಹಾರವಾಗಿ ಜೀವನದಲ್ಲಿ ಸಂತೋಷ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ. ಇನ್ನು ವೈವಾಹಿಕ ಜೀವನದ ಒಳಿತಿಗಾಗಿ ಈ ಪವಿತ್ರ ದಿನದಂದು ಮುತ್ತೈದೆಯರು ವಟ ವೃಕ್ಷಕ್ಕೆ ಅಂದರೆ ಅರಳಿ ಮರಕ್ಕೆ ಸ್ನೇಹಿತರೆ ಪೂಜೆಯನ್ನು ಸಲ್ಲಿಸಿ ಪತಿಯ ಆಯುಸ್ಸು ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. ಈ ಶುಭ ಮುಹೂರ್ತವನ್ನು ಸ್ನೇಹಿತರೆ ನೋಡೋದಾದರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. 31ನೇ ತಾರೀಕು ಅಂದರೆ ಇಂದು ಸ್ನೇಹಿತರೆ 11:15ಕ್ಕೆ ಪ್ರಾರಂಭವಾಗಿ ಮೇ 30ನೇ ತಾರೀಕು, ಮೇ 31ನೇ ತಾರೀಕು 2:15ಕ್ಕೆ ಕೊನೆಗೊಳ್ಳಲಿದೆ. ಚಂದ್ರೋದಯದ ಪ್ರಕಾರ 31ನೇ ತಾರೀಕು ಪೂಜೆ ಪುನಸ್ಕಾರ ಎಲ್ಲದಕ್ಕೂ ಕೂಡ 31ನೇ ತಾರೀಕು ಬೆಟರ್ ಇದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ತಪ್ಪದೇ ಪ್ರತಿಯೊಬ್ಬರು ದಾನ ಧರ್ಮವನ್ನು ಮಾಡಿ ಸಣ್ಣ ಪುಟ್ಟ ಸಹಾಯವನ್ನು ಮಾಡುವುದರಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇನ್ನು ತುಲಾರಾಶಿಯವರಿಗೆ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗೋದರಿಂದ ಸ್ನೇಹಿತರೆ ಪ್ರತಿನಿತ್ಯ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ. ತುಲಾರಾಶಿಯವರಿಗೆ ಸ್ನೇಹಿತರೆ ಮೇ 31ರ ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ. ಮೊದಲನೇದಾಗಿ ವೃತ್ತಿ ಜೀವನ ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ನಿಮ್ಮ ರಾಶಿಗೆ ಯೋಗಕಾರಕ ಮತ್ತು ಕರ್ಮಾಧಿಪತಿಯಾದಂತಹ ಶುಕ್ರನು ಪಂಚಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದರಿಂದ ತಿಂಗಳ ಪ್ರಥಮಾರ್ಧದಲ್ಲಿ ಅಂದರೆ ಜೂನ್ ತಿಂಗಳ ಪ್ರಥಮಾರ್ಧದಲ್ಲಿ ನಿಮ್ಮ ವೃತ್ತಿ ಜೀವನ ಅತ್ಯಂತ ಸೃಜನಾತ್ಮಕವಾಗಿ ಪ್ರಶಂಸೆಗಳೊಂದಿಗೆ ಸಾಗುತ್ತದೆ. ನೀವು ಮಾಡುವ ಕೆಲಸಗಳಿಗೆ ಮೇಲಧಿಕಾರಿಗಳಿಂದ ಮನ್ನಣೆ ದೊರೆಯುತ್ತದೆ ಅಂತಲೇ ಹೇಳ್ಬೋದು. ಶುಕ್ರನು 6ನೇ ಸ್ಥಾನವಾದಂತಹ ಸೇವಾ ಶತ್ರುಗಳ ಸ್ಥಾನ ಪ್ರವೇಶಿಸುವುದರಿಂದ ಕಚೇರಿಯಲ್ಲಿ ವಾತಾವರಣ ಬದಲಾಗುತ್ತದೆ. 6ನೇ ಮನೆ ಸೇವಾ ಸ್ಥಾನವಾಗಿರುವುದರಿಂದ ನಿಮಗೆ ಜವಾಬ್ದಾರಿಗಳು, ಕೆಲಸದ ಒತ್ತಡ ವಿಪರೀತವಾಗಿ ಹೆಚ್ಚಾಗಬಹುದು. ಸಹೋದ್ಯೋಗಿಗಳಿಂದ ಸ್ಪರ್ಧೆ ಎದುರಾದರೂ ಲಗ್ನಾಧಿಪತಿಯಾಗಿರುವಂತಹ ಸ್ನೇಹಿತರೆ ಶುಕ್ರನಿಂದ ನಿಮ್ಮ ಧೈರ್ಯ ಕುಂದುವುದಿಲ್ಲ. ಶತ್ರುಗಳ ಸಂಚುಗಳನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸುತ್ತೀರಿ.
ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೇ 31 ಅಂದರೆ ಜ್ಯೇಷ್ಠ ಹುಣ್ಣಿಮೆ ಮುಗಿದ ನಂತರ ನೋಡಲಿದ್ದೀರಿ. ತುಲಾರಾಶಿಯವರು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ವ್ಯಾಪಾರದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂದರೆ, ವ್ಯಾಪಾರಸ್ಥರಿಗೆ ಈ ತಿಂಗಳು ರಿಯಲ್ ಎಸ್ಟೇಟ್ ಮತ್ತು ಆಟೋಮೊಬೈಲ್ ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಲಾಭಗಳನ್ನು ನೀಡುತ್ತದೆ. ಲಾಭ ಮತ್ತು ಚತುರ್ಥಾಧಿಪತಿಯಾದ ಕುಜನು 4ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಒದ್ದುವುದರಿಂದ ಭೂಮಿ, ಅಪಾರ್ಟ್ಮೆಂಟ್ಗಳು ಸ್ನೇಹಿತರೆ ವ್ಯಾಪಾರವನ್ನು ಮಾಡುವವರಿಗೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಧನ ಲಾಭವಾಗಲಿದೆ. ಕಲೆ, ಮೀಡಿಯಾ, ಡಿಸೈನಿಂಗ್, ಶುಕ್ರನ ಕಾರಕತ್ವಗಳು ಮುಂತಾದ ಸ್ವಯಂ ಉದ್ಯೋಗದಲ್ಲಿರುವವರಿಗೆ ಸ್ನೇಹಿತರೆ ಮೇ 31ರ ನಂತರ ಸ್ಪರ್ಧಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮ ಸೇವೆಗಳಿಗೆ ತಕ್ಕ ಆರ್ಥಿಕ ಪ್ರತಿಫಲ ದೊರೆಯುತ್ತದೆ. ಆದರೆ ಅದಕ್ಕೆ ತಕ್ಕ ಶ್ರಮ ಕೂಡ ಇರುತ್ತದೆ ಅಂತಲೇ ಹೇಳ್ಬೋದು. ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಳ್ಳುವಾಗ ಸಂವಹನದಲ್ಲಿ ದೋಷವಿಲ್ಲದಂತೆ ನೋಡ್ಕೊಳ್ಬೇಕು ಸ್ನೇಹಿತರೆ. ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಒಪ್ಪಂದಕ್ಕೆ ನೀವು ಸಹಿಯನ್ನು ಹಾಕಬೇಕು ಅಂದರೆ ಸ್ನೇಹಿತರೆ, ಅಥವಾ ಯಾವುದಾದ್ರೂ ಒಂದು ಒಪ್ಪಂದವನ್ನು ಮಾಡ್ಕೋಬೇಕು ಅಂತಂದರೆ ಬಹಳಷ್ಟು ಎಚ್ಚರಿಕೆಯಿಂದ ನೋಡಿ ಸಹಿಯನ್ನು ಹಾಕುವುದು ಬಹಳ ಅಂದರೆ ಬಹಳ ಮುಖ್ಯವಾಗುತ್ತದೆ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಆರ್ಥಿಕ ಸ್ಥಾನವಾದಂತಹ 2ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಹುಣ್ಣಿಮೆ ಮುಗಿದ ನಂತರ ಅನಿರೀಕ್ಷಿತ ಖರ್ಚುಗಳು ಬರುತ್ತಿರುತ್ತವೆ. ಮುಖ್ಯವಾಗಿ ಗೃಹ ಅಗತ್ಯಗಳಿಗಾಗಿ ಅಥವಾ ವಾಹನಗಳಿಗಾಗಿ ಹಣ ಖರ್ಚಾಗಬಹುದು. ಕುಜನು ಬಲಗೊಳ್ಳುವುದರಿಂದ ಸ್ತ್ರೀ ಆಸ್ತಿಗಳ ರೂಪದಲ್ಲಿ ನಿಮಗೆ ಧನಲಾಭವಿರುತ್ತದೆ. ಆಸ್ತಿಗಳ ಖರೀದಿ ಅಥವಾ ಮಾರಾಟ ಲಾಭದಾಯಕವಾಗಿರುತ್ತದೆ. ಅಷ್ಟಮಾಧಿಪತಿಯಾದ ಸೂರ್ಯನು 5ನೇ ಮನೆಗೆ ಹೋಗುವುದರಿಂದ ಊಹಾತ್ಮಕ ಹೂಡಿಕೆಗಳನ್ನು ಮಾಡುವವರು ಎಚ್ಚರಿಕೆ ವಹಿಸಬೇಕು. ಆಕಸ್ಮಿಕ ಧನಲಾಭಗಳು, ನಷ್ಟಗಳು ಎರಡೂ ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ನಿಮ್ಮ ಮನೆಯಲ್ಲಿ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಸಹಿತ ಮತ್ತೆ ಪ್ರಾರಂಭಗೊಳ್ಳಲಿದೆ. ಇದಕ್ಕೊಂದಷ್ಟು ಹಣ ಖರ್ಚಾಗಲಿದೆ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಸ್ನೇಹಿತರೆ ಮೇ 31ನೇ ತಾರೀಕಿಂದಲೇ ಬಹಳ ಎಚ್ಚರಿಕೆ ವಹಿಸುವುದು ಅಗತ್ಯ. 6ನೇ ಮನೆಯಲ್ಲಿ ರೋಗದ ಸ್ಥಾನದಲ್ಲಿ ಮಿಥುನದಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದ ಪರಿಣಾಮವಾಗಿ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್, ಡಯಾಬಿಟಿಸ್ ಅಥವಾ ಜೀರ್ಣಾಂಗ ಯಕೃತಿಗೆ ಸಂಬಂಧಿಸಿದ ಸಮಸ್ಯೆಗಳು ತಲೆದೋರಬಹುದು. ಸಿಹಿ ಪದಾರ್ಥಗಳು, ಜಂಕ್ ಫುಡ್ನಿಂದ ದೂರವಿರುವುದು ಮುಖ್ಯ. ಹಾಗೆಯೇ 4ನೇ ಮನೆಯಲ್ಲಿ ಕುಜನ ಸಂಚಾರದಿಂದಾಗಿ ಅಸಿಡಿಟಿ ಅಥವಾ ರಕ್ತದೊತ್ತಡ ಅಂದರೆ BP ಹೆಚ್ಚಾಗುವಂತಹ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ. ಸ್ನೇಹಿತರೆ, ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನಿಂದ ಸ್ನೇಹಿತರೆ ಬಲವಾಗಿರುವುದರಿಂದ ಯಾವುದೇ ರೋಗ ಬಂದರೂ ಕೂಡ ಬೇಗನೆ ಗುಣಮುಖರಾಗುತ್ತೀರಿ. ನಿಮ್ಮ ಆಯುಸ್ಸಿಗೆ ಯಾವುದೇ ತೊಂದರೆ ಇಲ್ಲ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹುಣ್ಣಿಮೆಯ ದಿನದಿಂದ ತುಲಾರಾಶಿಯವರು ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.